ಗೃಹಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ 15ನೇ ಕಂತಿನ ಹಣ ಏನ್ ಬಿಡುಗಡೆ ಆಗ್ತಾ ಇದೆ. ಅದರಲ್ಲಿ 3 ಗುಡ್ ನ್ಯೂಸ್ ಗಳನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಹೌದು ಸ್ನೇಹಿತರೆ, ಇದ್ರ ಬಗ್ಗೆ ಇವತ್ತಿನ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಏನಿದಾರ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಯಾಕಂದ್ರೆ 15ನೇ ಕಂತಿನ ಹಣ ಬಿಡುಗಡೆಯಲ್ಲಿ 3 ಗುಡ್ ನ್ಯೂಸ್ ಗಳನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಗೃಹಲಕ್ಷ್ಮಿಯರಿಗೆ. ಈಗಾಗಲೇ 14ನೇ ಕಂತಿನ ಹಣವನ್ನ ನೀವು ಪಡೆದಿದ್ದೀರಾ. ಸೊ 14ನೇ ಕಂತಿನ ಹಣವನ್ನ ಪಡೆದಂತವರು ಈಗ 15ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಪ್ರತಿಯೊಬ್ರು ವೇಟ್ ಮಾಡ್ತಾ ಇದ್ದೀರಾ. ಸೊ ಇನ್ನು ನಿಮಗೆ 14ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಡೋಂಟ್ ವರಿ, ನಿಮ್ಮ ಖಾತೆ ಕೂಡ ಹಣ ಬಿಡುಗಡೆ ಮಾಡೇ ಮಾಡ್ತಾರೆ. ಈ ಬಾರಿ ನಿಮಗೆ ಗೊತ್ತಿರ್ಬೋದು 14ನೇ ಕಂತಿನ ಹಣ ಎಷ್ಟು ಫಾಸ್ಟ್ ಆಗಿ ಬಿಡುಗಡೆ ಆಗಿದೆಯಾ ಅಂತ. ಒಂದ್ ವೇಳೆ ನಿಮಗೆ ಬಂದಿಲ್ಲ ಅಂದ್ರೆ ಜಸ್ಟ್ ವೇಟ್ ಮಾಡಿ. ಇಲ್ಲಿ ರಾಜ್ಯ ಸರ್ಕಾರ ಏನಪ್ಪಾ ಅಂತಂದ್ರೆ ಹಂತವಾಗಿ ಈಗ ಆಲ್ರೆಡಿ 14 ಕಂತುಗಳನ್ನ ರಾಜ್ಯ ಸರ್ಕಾರ ತನ್ನ ಅಧಿಕಾರಕ್ಕೆ ಬಂದ ದಿನದಿಂದ ಬಿಡುಗಡೆ ಮಾಡಿದೆ. ಈ ಬಾರಿ 15ನೇ ಕಂತಿನ ಹಣ ಏನ್ ಬಿಡುಗಡೆ ಆಗ್ತಾ ಇದೆ, ಇದರಲ್ಲಿ ಬಹಳಷ್ಟು ಗುಡ್ ನ್ಯೂಸ್ ಗಳನ್ನ ನಿಮಗೆ ಕೊಡ್ತಾ ಇದೆ. ಇವತ್ತ 3 ಗುಡ್ ನ್ಯೂಸ್ ಗಳನ್ನ ನಿಮಗೆ ಕೊಟ್ಟಿದೆ 15ನೇ ಕಂತಿನ ಹಣ ಏನ್ ಬಿಡುಗಡೆ ಆಗ್ತದೆ ಅದರಲ್ಲಿ. ಇಲ್ಲಿ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಬಡವರಿಗೆ ಒಳ್ಳೇದಾಗಬೇಕು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಒಳ್ಳೇದ್ ಮಾಡ್ಬೇಕು. ಈ ಒಂದು ಹಣ ಕರೆಕ್ಟ್ ಆಗಿ ಬಡವರಿಗೆ ಸೇರ್ಬೇಕು, ಅತಿ ಶೀಘ್ರದಲ್ಲೇ ಅವರ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗ್ಬೇಕಂತೇಳಿ ಪ್ಲಾನ್ಗಳ ಮೇಲೆ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಒಂದು ಏನಪ್ಪಾ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರೋವರೆಗೂ ಈ ಒಂದು 5 ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ಬಂದಾಗೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹಾಗಾದ್ರೆ 15ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ನಿಮಗೆ ಬಿಡುಗಡೆ ಆಗ್ತಾ ಇದೆ. ಈ ಒಂದು 15ನೇ ಕಂತಿನ ಹಣ ಬಿಡುಗಡೆಯಲ್ಲಿ ಬಡವರಿಗೆ 3 ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಬನ್ನಿ ಇದರ ಒಂದು ಲೇಟೆಸ್ಟ್ ಆದಂತಹ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದೀನಿ. ಇಲ್ಲಿ ನೀವು ಮಾಡ್ಬೇಕಾಗಿರೋ ಒಂದು ಕೆಲಸ ಇಷ್ಟೇ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ, ನಂತರ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡಿ. ಜೊತೆಗೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ಮತ್ತೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಮಾಡಿ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಇದು. 15ನೇ ಕಂತಿನ ಹಣ ಬಿಡುಗಡೆ ಏನಾಗುತ್ತೆ ಅತಿ ಶೀಘ್ರದಲ್ಲಿ, ಅದರಲ್ಲಿ 3 ಗುಡ್ ನ್ಯೂಸ್ ಗಳನ್ನ ಈ ಒಂದು ಗೃಹಲಕ್ಷ್ಮಿಯವರಿಗೆ ಕೊಟ್ಟಿರುವಂತದ್ದು. ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಈ ಬಾರಿ ಏನಿದೆ ಬಡವರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಸೇರುತ್ತೆ. ಅಂದ್ರೆ ಇದರ ಅರ್ಥ ಏನ್ ಗೊತ್ತಾ, ಬಹಳಷ್ಟು ಮಂದಿ ಶ್ರೀಮಂತರು ಏನಿದ್ದಾರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸಿದಾರಂತೆ. ಅಂದ್ರೆ ನಿಮಗೆ ಗೊತ್ತಿರಬಹುದು ಆಲ್ರೆಡಿ ಬಹಳಷ್ಟು ಮಂದಿ ಶ್ರೀಮಂತರು ಏನಿದ್ದಾರೆ BPL ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ, ಎಲ್ಲಾ ಒಂದು ಸರ್ಕಾರದ ಸೌಲಭ್ಯಗಳನ್ನ ಸ್ಕೀಮ್ಗಳ ಬೆನಿಫಿಟ್ ಗಳನ್ನ ಪಡಿತಾ ಇದ್ದಾರೆ. ಸೊ ಅದಕ್ಕಾಗಿ ಶ್ರೀಮಂತರಿಗೆ ಕತ್ರಿಯನ್ನ ಹಾಕಿ ಬಡವರಿಗೆ ಈ ಒಂದು ಬೆನಿಫಿಟ್ ಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಬಹಳಷ್ಟು ಮಂದಿ ಈ ಬಾರಿ ಕೇಳಿರ್ಬೋದು ನೀವು, BPL ಕಾರ್ಡ್ಗಳು ರದ್ದಾಗಿವೆ ಅಂದ್ರೆ ಶ್ರೀಮಂತರು ಯಾರ್ಯಾರಿದ್ದಾರೆ ಸ್ವಲ್ಪ ಒಂದು ಆ ರೀತಿ ಶ್ರೀಮಂತರನ್ನ BPL ಕಾರ್ಡ್ ಗಳನ್ನ ಕಟ್ ಮಾಡಿ ಮತ್ತೆ APL ಗೆ ಕನ್ವರ್ಟ್ ಮಾಡಿ ಆ ಒಂದು ಹಣವನ್ನ ಸರಿಯಾದ ರೀತಿಯಲ್ಲಿ ಬಡವರಿಗೆ ಉಪಯೋಗ ಆಗ್ಬೇಕಂತೇಳಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೇವಲ ಬಡವರಿಗೆ ಮಾತ್ರ ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಇದು ಒಂದು ಗುಡ್ ನ್ಯೂಸ್. ಇನ್ನು ಒಂದು ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಈ ಬಾರಿ ಏನಿದೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ಇದನ್ನ ಕೇವಲ 3 ರಿಂದ 4 ದಿನಗಳಲ್ಲೇ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜಮಾ ಮಾಡ್ತಾರಂತೆ. ಅತಿ ಶೀಘ್ರವಾಗಿ ಅಂದ್ರೆ ವೇಗವಾಗಿ ಎಲ್ಲರ ಖಾತೆಗಳಿಗೆ ಹಣ ಬರುತ್ತೆ. ಈಗ ಹಣವನ್ನ ಬಿಡುಗಡೆ ಮಾಡಿದ ನಂತರ ನೀವು ಪ್ರತಿಯೊಬ್ರು ಏನಪ್ಪಾ ಅಂತಂದ್ರೆ ಸರ್ ಹಣ ಬರ್ತಾ ಇಲ್ಲ, ಇನ್ನೂ ನಮಗೆ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ. ಅಂದ್ರೆ ಒಬ್ರಿಗೆ ಬಂದ್ರೆ ಇನ್ನೊಬ್ರಿಗೆ ಬರ್ತಿದ್ದಿಲ್ಲ. ಈ ರೀತಿ ಈ ಸಲ ಏನಿದೆ ಬಹಳ ಬೇಗನೆ 3 ರಿಂದ 4 ದಿನಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಏನಿದೆ ಅದು ನಿಮ್ಮ ಖಾತೆಗಳಿಗೆ ಸೇರುತ್ತೆ. ಇದು ಒಂದು ಗುಡ್ ನ್ಯೂಸ್. ಇನ್ನು ಕೊನೆಯದಾಗಿ 3ನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ಕೇಳಿರ್ಬೋದು ಬಹಳಷ್ಟು ಮಂದಿ ಬಡವರ ಒಂದು ಅಕೌಂಟ್ಗಳು ಏನೋ ಪ್ರಾಬ್ಲಮ್ ಇಲ್ಲ ಅಂದ್ರೆ ಟೆಕ್ನಿಕಲ್ ಎರರ್ಸ್ ಆಗಿರ್ಬೋದು, ಅಥವಾ ಕೆಲವರು ಬಡವರದು BPL ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿರುವಂತದ್ದು, ಅಥವಾ APL ಗೆ ಕನ್ವರ್ಟ್ ಮಾಡಿರುವಂತದ್ದು, ಅಥವಾ ಇತರೆ ಬೇರೆ ಕಾರಣಗಳಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದ್ದಿಲ್ಲ. ಸೊ ನಿಂತು ಬಿಟ್ಟಿತ್ತು, ಸ್ಟಾಪ್ ಆಗಿತ್ತು. ಸೊ ಅದಕ್ಕಾಗಿ ಇಲ್ಲಿ ಏನ್ ಮಾಡಿದೆ ರಾಜ್ಯ ಸರ್ಕಾರ ಅಂತಂದ್ರೆ ಈ ರೀತಿಯಾಗಿ ಏನು ಅಕೌಂಟ್ಗಳು ಪ್ರಾಬ್ಲಮ್ ಇದ್ದು ಕೆಲವೊಬ್ಬರಿಗೆ ಹಣ ಬರ್ತಿದ್ದಿಲ್ಲ. ಸೊ ಅಂತವ್ರನ್ನ ಕಂಡಿಡ್ದು, ಬಡವರಾಗಿದ್ರೆ ಅಂತವ್ರನ್ನ ಕಂಡಿಡ್ದು ಅವರ ಒಂದು ಅಕೌಂಟ್ ಗಳನ್ನ ಎಲ್ಲಾ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಿ, ಅಂದ್ರೆ ಈ ರೀತಿಯಾಗಿ ಏನೇ ಒಂದು ಪ್ರಾಬ್ಲಮ್ ಇತ್ತು ಅಂದ್ರೆ ಅವುಗಳನ್ನ ಸಾಲ್ವ್ ಮಾಡಿ ಅವ್ರಿಗೂ ಕೂಡ ಹಣ ಬಿಡುಗಡೆ ಆಗುವಂತೆ ಮಾಡ್ತಾ ಇದಾರಂತೆ. ಅಂದ್ರೆ ಇಲ್ಲಿ ಬಡವರಿಗೆ ಮಾತ್ರ ಬಹಳಷ್ಟು ಒಂದು ಬೆನಿಫಿಟ್ಗಳು ಈ ಒಂದು 15ನೇ ಕಂತಿನ ಹಣದಲ್ಲಿ ಸಿಗ್ತಾ ಇದೆ. ಈ ರೀತಿಯಾಗಿ 15ನೇ ಕಂತಿನ ಹಣ ಅತಿ ಬೇಗ ಅತಿ ಶೀಘ್ರದಲ್ಲೇ ಈ ಒಂದು ಬಿಡುಗಡೆ ಆಗ್ತಾ ಇದೆ. ಮತ್ತೆ 3 ಗುಡ್ ನ್ಯೂಸ್ ಗಳನ್ನ ಇವು ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತಾನೆ ಹೇಳ್ಬೋದು.